ಸರ್ ಒಂಚೂರು ನೋಡಿ ಸರ್ ಈ ಕಡೆ ಬಿಜೆಪಿದವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರತಕ್ಕಂತ ಮತಗಳನ್ನು ಡಿಲೀಟ್ ಮಾಡಿ ಬಿಜೆಪಿ ಪರ ಇರುವಂತಹ ಮತಗಳನ್ನು ಒಂದೊಂದು ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಮತಗಳನ್ನು ಸೇರ್ಪಡೆ ಮಾಡತಕ್ಕಂಥ ಕೆಲಸ ಗೊತ್ತಾಗ್ತದೆ. ಅದೇ ತರ ಮಹಾರಾಷ್ಟ್ರದಲ್ಲಿ ನಾವು ಸೋಲು ಅನುಭವಿಸಿದ್ದೇವೆ. ಈಗಾಗಲೇ ಬಿಹಾರ್ ಎಲೆಕ್ಷನ್ ನಲ್ಲೂ ಸುಮಾರು 60 ಲಕ್ಷ ಮತಗಳನ್ನು ಡಿಲೀಟ್ ಮಾಡಿದ್ರು. ಇದು ಮಾಡಿದ ಯಾರು? ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಪಕ್ಷದವರು. ಬಿಜೆಪಿ ಪಕ್ಷದವರು ಹೇಳಿದಂಗ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇದೆ. ಎಲೆಕ್ಷನ್ ಕಮಿಷನ್ ಯಾವುದೇ ರಾಜಕೀಯ ನಾಯಕರುಗಳಿಗೆ ಒತ್ತಡ ಇರಲಾರ್ದೆ ಕೆಲಸ ಮಾಡಬೇಕು. ಅವಾಗ ಮಾತ್ರ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳ್ಳೋಕೆ ಸಾಧ್ಯವಾಗುತ್ತದೆ. ಆ ತರ ಮಾಡಿಲ್ಲ ಅವರು. ಅಮಿತ್ ಶಾ ಮತ್ತು ಮೋದಿ ಅವರ ಒಂದು ಕೈಗೊಂಬೆ ಶಿಸ್ತು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿದೆ. ಈ ಸಂವಿಧಾನ ಬದಲಾವಣೆ ಮಾಡಬೇಕು. ಯಾವಾಗ ನಾವು ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬರಬೇಕಂತೇಳಿ ಬಿಜೆಪಿನವರು ಮತಗಳತನ ಮಾಡ್ತಾ ಇದ್ದಾರೆ. 2018 ಚುನಾವಣೆಯಲ್ಲಿ ಸುರ್ಪುರದಾಗನು ಮತಕಳ್ಳತನ ಆಗಿದೆ. ಸುಮಾರು ನಮ್ಮ ಕಾಂಗ್ರೆಸ್ ವೋಟ್ ರಿಲೇಟ್ ಮಾಡಿ ಸುಮಾರು 22,000 ವೋಟ್ಗಳನ್ನು 2018 ಚುನಾವಣೆಯಲ್ಲಿ ಈ ಒಂದು ಭಾಗದಲ್ಲಿ ಮತಗಳತನ ಮಾಡಿದ್ದಾರೆ. ಬಿಜೆಪಿ ಪಕ್ಷದವರು ಯಾರು ಗೊತ್ತಿರಲಾರ್ದೆ 22,000 ಮತಗಳನ್ನು ಇವತ್ತು ಅಡಿಷನಲ್ ಆಗಿ ಸೇರ್ಪಡೆ ಮಾಡಿದ್ದಕ್ಕಾಗಿ 2018 ಚುನಾವಣೆಯಲ್ಲಿ ನಾವು ಸೋತಿದ್ದೀವಿ. ಇಲ್ಲಿ ತದನಂತರ ತಾವು ಮಾಡಿರ್ತಕ್ಕಂಥ ಬೂತ್ ಮಟ್ಟದ ಸಹಿ ಅಭಿಯಾನ ಕಾರ್ಯಕ್ರಮದ ತಾವು ಸಹಿ ಮಾಡಿಸ್ತೀವಿ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ತನ ನಮ್ಮ ಕೆಪಿಸಿಸಿ ಮುಖಾಂತರ ನಾವು ಕಳಿಸಿಕೊಡುತ್ತೇವೆ. ಬಂಧುಗಳೇ, ಓಕೆ